ನಮಸ್ಕಾರ ಸ್ನೇಹಿತರೆ, ನಂದಿ ಟಿವಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದರೆ ಇಡೀ ದಿನ ಚೆನ್ನಾಗಿ ಇರುತ್ತದೆ ಎನ್ನುವ ನಂಬಿಕೆ ಇದೆ. ಮುಂಜಾನೆಯ ಶುಭ ಆರಂಭದಿಂದ ವ್ಯಕ್ತಿಯು ದಿನವಿಡೀ ಸಂತೋಷವಾಗಿರುತ್ತಾನೆ ಮತ್ತು ದಿನವಿಡೀ ಸಕಾರಾತ್ಮಕ ಮನೋಭಾವವನ್ನು ಹೊಂದಿರುತ್ತಾನೆ. ಇಂತಹ ದಿನಚರಿಯನ್ನು ನಿರಂತರವಾಗಿ ಅನುಸರಿಸುವುದರಿಂದ ಒಬ್ಬ ವ್ಯಕ್ತಿಯು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ವಿಯಾಗುತ್ತಾನೆ ಮತ್ತು ಬಯಸಿದ ಫಲಿತಾಂಶಗಳನ್ನು ಪಡೆಯುತ್ತಾನೆ. ನಿಮ್ಮ ಇಡೀ ದಿನವೂ ಸಂತೋಷ ಮತ್ತು ಸಕಾರಾತ್ಮಕತೆಯಿಂದ ತುಂಬಿರಬೇಕು ಎಂದರೆ ಮುಂಜಾನೆ ಈ ಕೆಲಸಗಳನ್ನು ಮಾಡಿ ನಿಮ್ಮ ದಿನವೂ ಚೆನ್ನಾಗಿರುತ್ತದೆ. ಹಾಗಾದರೆ ಆ ಕೆಲಸಗಳು ಯಾವುವು ಎನ್ನುವುದನ್ನು ತಿಳಿಯೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಇಂಟ್ರೆಸ್ಟಿಂಗ್ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಪ್ರತಿಯೊಂದು ವಿಡಿಯೋವನ್ನು ಮೊದಲು ನೋಡಬೇಕಾದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನಿದ್ರೆಯಿಂದ ಎದ್ದ ತಕ್ಷಣ ನಿಮ್ಮ ಕಣ್ಣುಗಳನ್ನು ತೆರೆಯಬೇಡಿ. ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ತೆರೆಯಿರಿ ಮತ್ತು ನಿಮ್ಮ ಕಣ್ಣುಗಳನ್ನು ತೆರೆದ ತಕ್ಷಣ ನೀವು ಉತ್ತಮವಾದ ಫೋಟೋವನ್ನು ಅಥವಾ ಚಿತ್ರವನ್ನು ನೋಡಿ. ನಮ್ಮ ಮುಂಜಾನೆಯು ಮಂಗಳಕರ ದರ್ಶನ ಮತ್ತು ಶುಭ ಕಾರ್ಯಗಳೊಂದಿಗೆ ಪ್ರಾರಂಭವಾದರೆ ಇಡೀ ದಿನವೂ ಮಂಗಳಕರವಾಗಿರುತ್ತದೆ. ನಿಮ್ಮ ಮಲಗುವ ಕೋಣೆಯಲ್ಲಿ ಉತ್ತಮ ಚಿತ್ರಗಳನ್ನು ಹಾಕುವುದು ಒಳ್ಳೆಯದು. ನೀವು ಕಣ್ಣು ತೆರೆದ ತಕ್ಷಣ ಇತರರ ಮುಖವನ್ನು ನೋಡುವುದನ್ನು ತಪ್ಪಿಸಿ. ವಿಶೇಷವಾಗಿ ಯಾವುದೇ ವ್ಯಕ್ತಿ, ಪ್ರಾಣಿ ಅಥವಾ ಇತರ ವ್ಯಕ್ತಿಯನ್ನು ನೋಡಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಕೆಟ್ಟ ಭಾವನೆಗಳು ಸೃಷ್ಟಿಯಾಗುವುದು ಅಥವಾ ನಿಮಗೆ ಉತ್ತಮವಾದದ್ದನ್ನು ಪಡೆಯಲು ಸಾಧ್ಯವಾಗದೇ ಇರಬಹುದು. ಹಾಗಾಗಿ ಒಳ್ಳೆಯ ಫೋಟೋವನ್ನು ನೋಡಿದರೆ ನಿಮ್ಮ ದಿನವು ಸುಂದರವಾಗಿರುತ್ತದೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಮೊದಲು ನಿಮ್ಮ ಅಂಗೈಯನ್ನು ನೋಡಿ ಮತ್ತು ದೇವರನ್ನು ಧ್ಯಾನಿಸಿ. ಹೀಗೆ ಮಾಡುವುದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಧಾರ್ಮಿಕ ಗ್ರಂಥಗಳು ಮತ್ತು ಋಷಿಗಳ ಪ್ರಕಾರ ದೈವಿಕ ಶಕ್ತಿ ನಮ್ಮ ಅಂಗೈಯಲ್ಲಿ ನೆಲೆಸಿರುತ್ತದೆ. ಹಾಗಾಗಿ ನಿಮ್ಮ ಅಂಗೈಯನ್ನು ನೋಡುತ್ತಾ ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೇತು ಗೋವಿಂದ ಪ್ರಭಾತೆ ಕರ ದರ್ಶನಂ ಈ ಮಂತ್ರವನ್ನು ಹೇಳಿ ನಿಮ್ಮ ದಿನವನ್ನು ಪ್ರಾರಂಭಿಸಿ. ನಿಮ್ಮ ದಿನವು ಒಳ್ಳೆಯದಾಗಿರುತ್ತದೆ. ನಾವು ಹಾಸಿಗೆಯನ್ನು ಬಿಟ್ಟ ತಕ್ಷಣ ನಮ್ಮ ಪ್ರಯಾಣವು ಪ್ರಾರಂಭವಾಗುತ್ತದೆ. ಮಲಗಿದ ಸೂಕ್ತ ಮನಸ್ಸು ಮುಂಜಾನೆ ಎದ್ದಾಗ ನಿಮಗೆ ಯಾವ ಶಬ್ದ ಸುಮಧುರವಾಗಿ ಕೇಳುತ್ತದೆಯೋ ಅಥವಾ ಯಾರು ಚೆನ್ನಾಗಿ ಮಾತನಾಡುತ್ತಿರುವ ಕಡೆ ಹೆಜ್ಜೆಯನ್ನು ಇಡಿ. ಎದ್ದ ನಂತರ ಕನಿಷ್ಠ 1 ಗಂಟೆ ಮೌನವಾಗಿರಿ ಮತ್ತು ಈ ಸಮಯದಲ್ಲಿ ನಿಮಗೆ ಖುಷಿ ನೀಡುವಂತಹ ಕೆಲಸಗಳನ್ನು ಮಾಡಿ. ಆಗ ನಿಮ್ಮ ದಿನವೂ ಒಳ್ಳೆಯದಾಗಿರುತ್ತದೆ. ಬೆಳಗ್ಗೆ ಎದ್ದ ನಂತರ ನೀವು ಮಾಡಬೇಕಾದ ಕೆಲಸದ ಬಗ್ಗೆ ಮೊದಲು ಯೋಚಿಸಿ. ಆ ಅಭ್ಯಾಸದಿಂದ ನೀವು ಪ್ರಮುಖ ಕಾರ್ಯಗಳನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ಪಡೆಯುತ್ತೀರಿ. ಜೀವನದಲ್ಲಿ ಯಶಸ್ವಿಯಾಗಲು ನಿಮಗೆ ಸಹಾಯವನ್ನು ಮಾಡುತ್ತದೆ. ನೀವು ಮೊದಲು ನಿಮ್ಮ ಜೀವನದಲ್ಲಿ ವಿಶೇಷವಾದ ಕೆಲಸವನ್ನು ಮಾತ್ರ ಮಾಡಬೇಕು. ಆಗ ದಿನವಿಡೀ ನಿಮ್ಮ ಕೆಲಸದಲ್ಲಿ ನಿಮಗೆ ಉತ್ಸುಕತೆ ಇರುತ್ತದೆ. ನೀವು ಪೂಜೆಯನ್ನು ಮಾಡಿದರೆ ಸ್ನಾನ ಇತ್ಯಾದಿ ಮುಂಜಾನೆಯ ಕೆಲಸಗಳನ್ನು ಮುಗಿಸಿದ ನಂತರ ಪ್ರಾರ್ಥನೆಯನ್ನು ಮಾಡಿ ಅಥವಾ ಭಜನೆಗಳನ್ನು ಕೇಳಿ. ಇಂತಹ ಸಮಯದಲ್ಲಿ ನಮ್ಮ ಮೆದುಳು ತುಂಬ ಸೂಕ್ಷ್ಮವಾಗಿರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಸಕಾರಾತ್ಮಕ ವಿಷಯಗಳನ್ನು ಸ್ವೀಕರಿಸಿದರೆ ಅದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಘಟನೆಗಳು ಮಾತ್ರ ಸಂಭವಿಸುತ್ತವೆ. ಆದರೆ ನೀವು ನಿರಂತರವಾಗಿ ನಕಾರಾತ್ಮಕತೆಯನ್ನು ಸ್ವೀಕರಿಸಿದರೆ ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆ ಮಾತ್ರ ಉಳಿಯುತ್ತದೆ. ಹಾಗಾಗಿ ಪೂಜೆಯನ್ನು ಮಾಡುವುದರಿಂದ ನಿಮಗೆ ಸಕಾರಾತ್ಮಕ ಮನೋಭಾವ ಮೂಡುತ್ತದೆ. ತಡವಾಗಿ ಮಲಗುವ ಜನರು, ತಡವಾಗಿ ಏಳುವ ಜನರು ಈ ತಪ್ಪುಗಳನ್ನು ಮಾಡಬಾರದು. ರಾತ್ರಿ ಬೇಗ ಮಲಗಿ ಬೇಗ ಏಳುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು. ಈ ಕೆಟ್ಟ ಅಭ್ಯಾಸ ಹೊಂದಿರುವ ಜನರ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಾ ಹೋಗುತ್ತದೆ. ಅವರು ಕಿರಿಕಿರಿಯನ್ನು ಅನುಭವಿಸುತ್ತಾರೆ. ಬೆಳಗ್ಗೆ ಎದ್ದ ನಂತರ 5 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಿ ಅಥವಾ ನಿಮಗೆ ಇಷ್ಟವಾದ ದೇವರನ್ನು ಪೂಜಿಸುವುದು ಅಥವಾ ಪ್ರಾರ್ಥಿಸುವುದು ಅತಿ ಮುಖ್ಯವಾಗಿರುತ್ತದೆ. ಇದಾದ ನಂತರ ನೀವು ಬೇರೆ ಕೆಲಸವನ್ನು ಮಾಡಿದರೆ ಸೂಕ್ತ. ಇದು ನಿಮ್ಮ ಆಲೋಚನೆಗಳನ್ನು ಸಮತೋಲನಗೊಳಿಸುತ್ತದೆ ಮತ್ತು ನಿಮ್ಮ ಮನಸ್ಸು ಶಾಂತವಾಗಿರುವಂತೆ ನೋಡಿಕೊಳ್ಳುತ್ತದೆ. ಎದ್ದ ನಂತರ ಕನಿಷ್ಠ 1 ಗಂಟೆಯಾದರೂ ಮೌನವಾಗಿರಬೇಕು ಮತ್ತು ಈ ಸಮಯದಲ್ಲಿ ನಿಮಗೆ ಸಂತೋಷವನ್ನು ನೀಡುವಂತಹ ಕೆಲಸವನ್ನು ಮಾತ್ರ ಮಾಡಿ. ಅಗತ್ಯವಿದ್ದಾಗ ಮಾತ್ರ ಮಾತನಾಡಿ. ಇದು ನಿಮಗೆ ಸಂಪೂರ್ಣ ದಿನ ಸಂತೋಷದಿಂದ ಇರುವಂತೆ ನಿಮಗೆ ಮಾಡುತ್ತದೆ. ಸಿಹಿಯಾದ ಮಾತುಗಳನ್ನು ಮಾತನಾಡಿ ಮತ್ತು ಒಳ್ಳೆಯ ವರ್ತನೆಯನ್ನು ರೂಢಿಸಿಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಜಗಳವಾಡಬೇಡಿ ಅಥವಾ ಸಿಹಿಯಾದ ನೆನಪುಗಳನ್ನು ಮೆಲುಕು ಹಾಕಿ. ಬೆಳಗ್ಗೆ ಎದ್ದ ನಂತರ ಮನೆ ಅಥವಾ ಕಚೇರಿಯಲ್ಲಿ ಜನರೊಂದಿಗೆ ಕಟುವಾಗಿ ಮಾತನಾಡಬೇಡಿ. ಒಳ್ಳೆಯ ಪದಗಳನ್ನು ಬಳಸಿ. ಸ್ನೇಹಿತರೆ,
ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಈ ಮಾಹಿತಿ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಆಪ್ತರಿಗೂ ಶೇರ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ನೋಡಿದ ನಿಮಗೆ ಆ ಭಗವಂತ ಸಕಲ ಸನ್ಮಂಗಲವನ್ನು ನೀಡಲಿ ಎಂದು ಕೋರುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡ್ತಾ ಓಂ ನಮಃ ಶಿವಾಯ ಎಂದು ಕಮೆಂಟನ್ನು ಮಾಡಿ. ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು.